ತಂದೆಯೇ, ಮಹಾನ್ ತಪಸ್ವಿಗಳಾದ ನಿಮ್ಮ ಬಾಯಲ್ಲಿ ಇಂತಹ ಮಾತುಗಳೇ? ಪತಿತ ಪಾವನಿಯಾದ ನಮ್ಮ ಮಾತೃದೇವತೆ ಪತಿತೆ ಹೇಗಾಗುತ್ತಾಳೆ ತಂದೆ? ಪಿತೃಋಣದ ಹೆಸರಿನಲ್ಲಿ ಮಾತೃಹತ್ಯೆಯೇ? ಇಂತಹ ಘೋರ ಕೃತ್ಯವನ್ನು ನಾವು ಮಾಡಲಾರೆವು ತಂದೆ. ನಮ್ಮನ್ನು ಕ್ಷಮಿಸಿ. ಕ್ಷಮೆ? ಅದು ನಿಮಗೂ ನಿಮ್ಮ ತಾಯಿಗೂ ಕನಸಿನ ಮಾತು. ಪಿತೃವಾಕ್ಯೋಲ್ಲಂಘನೆ ಮಾಡಿದ ಷಂಡರು, ಪಾಷಂಡರು ನೀವು. ಭಸ್ಮೀ ಪಟಲವಾಗಿ. ಅಯ್ಯೋ, ಏನಿದು ಘೋರ, ಏನಿ ವೈಪರೀತ್ಯ! ಅಯ್ಯೋ, ಹೆತ್ತ ಮಕ್ಕಳಿಗಾಗಿ ತಾಯಿ ಪ್ರಾಣ ತ್ಯಾಗ ಮಾಡಿದ್ದನ್ನು ಕೇಳಿದ್ದೇನೆ. ತಾಯಿಯ ಕಣ್ಮುಂದೆಯೇ ಹೆತ್ತ ತಂದೆಯೇ ಮಕ್ಕಳನ್ನು ಬೂದಿ ಮಾಡಿದ್ದನ್ನು ನಾನೆಲ್ಲೂ ಕಂಡು ಕೇಳಿಲ್ಲ. ಈ ಘೋರ ಕೃತ್ಯವನ್ನು ನೋಡಿದ ಮೇಲೂ ನಾನೇಕೆ ಬದುಕಿರಲಿ? ಬದುಕಿರಬಾರದು. ರಾಮ, ಭಾರ್ಗವ ರಾಮ. ಮಾತೃದೇವೋ ಭವ, ಪಿತೃದೇವೋ ಭವ. ಚಿರಂಜೀವ. ನನ್ನಲ್ಲಿಗೆ ಬರಮಾಡಿಕೊಂಡ ಕಾರಣವೇನು ತಂದೆಯೇ? ಪಿತೃ ಋಣವನ್ನು ತೀರಿಸಿಕೊಳ್ಳುವುದಕ್ಕೆ. ಆಹ್, ನನ್ನದೆಂತಹ ಭಾಗ್ಯ! ಆಜ್ಞಾಪಿಸಿ ತಂದೆಯೇ. ಸಪ್ತ ಸಾಗರಗಳನ್ನೇ ತಂದು ನಿಮ್ಮ ಪಾದ ಪದ್ಮಗಳಿಗೆ ಅಭಿಷೇಕ ಮಾಡಿಸಲೆ, ನವಗ್ರಹಗಳನ್ನೇ ಬರಮಾಡಿಸಿ ನಿಮ್ಮ ಸೇವೆ ಮಾಡಿಸಲೆ. ಆಜ್ಞಾಪಿಸಿ ತಂದೆಯೇ, ಆಜ್ಞಾಪಿಸಿ. ನಾನು ಹೇಳುವ ಕಾರ್ಯ ನಿರ್ವಹಿಸಲು ಆತ್ಮಸ್ಥೈರ್ಯವೂ, ಧೈರ್ಯವೂ, ಮನೋನಿಗ್ರಹವೂ, ವಜ್ರ ಸಂಕಲ್ಪವೂ ಅತ್ಯವಶ್ಯಕ. ತಂದೆಯೇ, ನಿಮ್ಮ ಪ್ರಬಲಾಶೀರ್ವಾದ ಬಲಸಂಪನ್ನನಾದ ಈ ರಾಮನು ಪ್ರಚಂಡ ತಪವನ್ನಾಚರಿಸಿ ಆ ಪರಶುವನನ್ನೇ ಮೆಚ್ಚಿಸಿ ಈ ಪಾವನ ಪರಮೋತ್ಕೃಷ್ಟ ಪರಶುವನ್ನು ವರವನ್ನಾಗಿ ಪಡೆದು ಪರಶುರಾಮನಾಗಿ ನಿಮ್ಮ ಮುಂದೆ ನಿಂತಿದ್ದಾನೆ. ಆಜ್ಞಾಪಿಸಿ ತಂದೆಯೇ, ಮರುಕ್ಷಣವೇ ಆ ಕಾರ್ಯ ಕೈಗೂಡುತ್ತದೆ. ಕೊಟ್ಟ ಮಾತು ತಪ್ಪಿದರೆ ಪ್ರಳಯವೇ ಆಗಲಿ, ಪ್ರಕಾಶವೇ ಅಸ್ತಂಗತವಾಗಲಿ, ಆಗಸವೇ ಕೆಳಗುರುಳಲಿ, ಅವನಿ ಮಂಡಲವೇ ಅಲ್ಲೋಲ ಕಲ್ಲೋಲವಾಗಲಿ. ಈ ಜಮದಗ್ನಿಸುತನು ಆಡಿದ ಮಾತಿಗೆ ತಪ್ಪುವನಲ್ಲ. ಸಕಲ ಮಾತಾ ಶಿರೋಮಣಿ, ಮಮತಾನುರಾಗಿಣಿ, ಮಹಾಮಂಗಳ ಸ್ವರೂಪಿಣಿಯಾದ ನನ್ನ ಮಾತೃದೇವಿಯ ಮೇಲಾಣೆ. ಆಜ್ಞಾಪಿಸು ತಂದೆ. ಮರು ಮಾತನಾಡದೆ ಕತ್ತರಿಸು ನಿನ್ನ ಹೆತ್ತ ತಾಯಿಯ ಶಿರವ. ಓಂ ಪತಿದೇವಾಯ ನಮಃ. ಮಾತೃದೇವೋ ಪಿತೃದೇವೋ ಭವ. ಓಂ ಪತಿದೇವಾಯ ನಮಃ. For more updates, like, comment, subscribe to our channel.